ಅಲ್ಲ, ಬಿಜೆಪಿ ಅವ್ರಿಗೆ ಯಾವಾಗಲೂ ಅದೇ ಕನಸು. ಯಾರು ಬಿಜೆಪಿಯೇತರ ಪಕ್ಷಗಳಿರ್ತಾರೆ ಅಂಥ ಮುಖ್ಯಮಂತ್ರಿಗಳನ್ನ ಸುಳ್ಳು ಆರೋಪ ಮಾಡೋದು, ಅವ್ರನ್ನ ಸುಳ್ಳು ಕೇಸ್ಗಳ ಮೇಲೆ ದಾಖಲಿಸೋದು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಪಡೋದು, ಇದೇ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ನಾವು ಹೆದರಬೇಕಾಗಿಲ್ಲ, ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ. ಕಾನೂನು ನಮ್ಮ ಪರವಾಗಿದೆ, ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೀವಿ. ಬಿಜೆಪಿಯವರು ನಮ್ಮ ಸರ್ಕಾರನ ಬೀಳಿಸುವಂಥದ್ದು, ಮುಖ್ಯಮಂತ್ರಿ ಕೆಳಗಿಳಿಸುವಂಥ ಕನಸು ಕಾಣ್ತಾ ಇಲ್ಲ. ಸರ್, ಬಿಜೆಪಿಯವರು ಇನ್ನೊಂದು ಟೀಮಿಗೆ ಪಾದಯಾತ್ರೆ ಮಾಡಬೇಕು ಅಂತ ಪ್ರತಾಪ್ ಸಿಂಹ ಯತ್ನಾಳ್ ಅವರೊಂದು ಟೀಮ್ ಮಾಡ್ತಾ ಇದ್ದಾರೆ. ನಾನು ಅವತ್ತು ನಮ್ಮ ಕಾರ್ಯಕ್ರಮ ಇದ್ದಾಗಲೇ ನಾನು ಹೇಳಿದ್ವಿ, ಜನಾಂದೋಲನ ಕಾರ್ಯಕ್ರಮ ಇದ್ದಾಗಲೇ ನಾವು ಕಾಂಗ್ರೆಸ್ ಅವರು ಒಗ್ಗಟ್ಟಾಗಿದ್ದೀವಿ. ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಂತಿದ್ದೀವಿ, ಡೆಲ್ಲಿಯಿಂದ ಹಿಡಿದು ಕರ್ನಾಟಕದವರೆಗೂ. ಆದರೆ ಬಿಜೆಪಿ ಮಾತ್ರ ಒಡೆದ ಮನೆ ಆಗಿದೆ. ಅವರಲ್ಲೇ ಒಮ್ಮತ ಇಲ್ಲ. ಪಾದಯಾತ್ರೆ ಮಾಡಬೇಕು ಮಾಡಬಾರ್ದು ಅನ್ನೋಲ್ಲೇ ಅವ್ರಿಗೆ ಒಮ್ಮತ ಇರಲಿಲ್ಲ. ಮತ್ತು JDS ಮತ್ತು BJPಯವರು ಮೈತ್ರಿ ಮಾಡ್ಕೊಂಡಿದ್ರು, ಅವರಲ್ಲೂ ಕೂಡ ಭಿನ್ನಮತ ಇದೆ. ಸೊ ಹಾಗಾಗಿ ಅವರು ಒಡೆದ ಮನೆ ಆಗಿದೆ. ಆದರೆ ನಾವು ಒಗ್ಗಟ್ಟಾಗಿದ್ದೀವಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಆದರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಪರವಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಅಂತ ನಮ್ಮ ಎಲ್ಲ ಶಾಸಕರಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಬಲವಾಗಿ ಮುಖ್ಯಮಂತ್ರಿಗಳಿಗೆ ಜೊತೆಯಾಗಿದ್ದಾರೆ. ಇಷ್ಟಾದರೂ ಪಾದಯಾತ್ರೆ ಮಾಡಿಕೊಳ್ಳಿ, ಆದರೆ ಸುಳ್ಳು ಆರೋಪ ಮಾಡಿ ಪಾದಯಾತ್ರೆ ಮಾಡಿದ್ರೆ ಅದು ಯಶಸ್ವಿ ಆಗೋದಿಲ್ಲ. ಯಾಕೆಂದರೆ ಜನಕ್ಕೆ ನಿಜ ಏನು ಅಂತ ಗೊತ್ತಿದೆ. ಸೊ ಹಾಗಾಗಿ ಅವರು ಏನೇ ಪ್ರಯತ್ನ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರನ ಅಲುಗಾಡಿಸೋದಕ್ಕೆ ಸಾಧ್ಯ.